ಎಜಿ ನ್ಯೂಸ್ಗೆ ಸ್ವಾಗತ. ಎಸ್ಎಫ್ಸಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಮುಕ್ತ ನಿಧಿ ಹಣ ಹಂಚಲು 31 ಸದಸ್ಯರ ಜಟಾಪಟಿ. ಸನ್ 2020, 21, 21, 22, 22, 23, 23, 24ನೇ ಸಾಲಿನ ಎಸ್ಎಫ್ಸಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮುಕ್ತ ನಿಧಿ ಕಾಮಗಾರಿ ನಿರ್ವಹಿಸಿ ಮೊತ್ತದ ಕ್ರಿಯಾ ಯೋಜನೆ ಪರಿಷ್ಕರಣೆ ಮೊತ್ತ 87 ಲಕ್ಷದ, ಅದರಲ್ಲಿ 25 ಲಕ್ಷ ನಗರಸಭೆ ಕಾಯ್ದಿಡಲಾಗಿದೆ. ಅದರಲ್ಲಿ 62,80,000 31 ವಾರ್ಡರ್ಗಳಿಗೆ ಹಂಚಲಾಗಿದೆ. ಬನಹಟ್ಟಿ ಎಸ್ಬಿಐ ಎದುರಿಗೆ ದಾಶಿಮಯ್ಯ ಸರ್ಕಲ್ ನಾಮಕರಣ ಮಾಡಲು ಅನುಮೋದನೆ ಕೊಡಲಾಗಿದೆ. ರಬಗವಿ ಬನಹಟ್ಟಿ ರಾಂಪುರ ಹೊಸೂರ ನಗರಸಭೆ ಪರವಾನಗಿ ಇಲ್ಲದೆ ಸುಮಾರು 200ರಿಂದ 300 ಅಂಗಡಿಗಳು ಚಲಾವಣೆಯಲ್ಲಿ ಇದೆ. ಇಲ್ಲಿಯ ತನಕ ₹1 ನಗರಸಭೆಗೆ ಟ್ಯಾಕ್ಸ್ ಹಣ ಕಟ್ಟಿಲ್ಲ. ಕೂಡಲೇ ಅಂತವರ ಎನ್ಒಸಿ ರದ್ದು ಮಾಡಿ ನಗರಸಭೆಗೆ ಕಟ್ಟತಕ್ಕಂತಹ ಟ್ಯಾಕ್ಸ್ ಅನ್ನ ತುಂಬಿಸಿಕೊಳ್ಳಿ ಅಂತ ಹೇಳಿದ್ರು. ಐಡಿಎಫ್ಸಿ ಬ್ಯಾಂಕ್ನಲ್ಲಿ 12 ಗಂಟೆ ನಂತರ ಟ್ಯಾಕ್ಸ್ ಕಟ್ಟಲು ಬಂದ ಜನರಿಗೆ ಟ್ಯಾಕ್ಸ್ ಕಟ್ಟಲು ಸಮಯ ಮುಗಿದಿದೆ ಅಂತ ಉಡಾಫೆ ಉತ್ತರವನ್ನ ಕೊಟ್ಟಿದ್ದಾರೆ. ಕೂಡಲೇ ಐಡಿಎಫ್ಸಿ ಬ್ಯಾಂಕ್ ಅನ್ನ ಬಿಟ್ಟು ಬೇರೆ ಬ್ಯಾಂಕ್ಗಳಿಗೆ ಟ್ಯಾಕ್ಸ್ ಕಟ್ಟಲು ಅನುಮತಿ ಕೊಡಬೇಕು ಅಂತ ಹೇಳಿದ್ದಾರೆ. ಕೂಡಲೇ ಐಡಿಎಫ್ಸಿ ಬ್ಯಾಂಕಿನ ನಗರಸಭೆಯ ಡಿಪಾಸಿಟ್ ಮರಳಿ ಪಡೆದು ಬೇರೆ ಬ್ಯಾಂಕಿಗೆ ಡಿಪಾಸಿಟ್ ಮಾಡಿ ಅಲ್ಲಿ ನೇರವಾಗಿ ಟ್ಯಾಕ್ಸ್ ಕಟ್ಟಲು ಅವಕಾಶ ಕಲ್ಪಿಸಲಾಗಿದೆ ಎಂದಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ರಬಗವಿ ಬನಹಟ್ಟಿ ತಾಲೂಕಿನ ನಗರಸಭೆಯ ಕಾರ್ಯಾಲಯದಲ್ಲಿ ಸಾಮಾನ್ಯ ಸಭೆ ನಡೆಯಿತು. ಈ ಸಂದರ್ಭದಲ್ಲಿ ತೇರದಾಳ ಶಾಸಕ ಸಿದ್ದು ಸವದಿ, ಪೌರಾಯುಕ್ತರು ರಮೇಶ್ ಜಾಧವ್, ರಬಗವಿ ಬನಹಟ್ಟಿ ನಗರಸಭಾ ಅಧ್ಯಕ್ಷ ಶ್ರೀಮತಿ ವಿದ್ಯಾ ಧಬಾಡಿ, ಉಪಾಧ್ಯಕ್ಷರು ಶ್ರೀಮತಿ ದೀಪಾ ಗಾಡಿಬಡ್ಡರ್, ಸದಸ್ಯರು ರಾಜು ಶಾಸ್ತ್ರಿಗುಲರ, ಬಸವರಾಜ್ ಗುಡೋಡಗಿ, ದುಗ್ಗವ್ವ ಹರಿಜನ್, ಬಾಳವ್ವ ಕಾಕಂಡಕಿ, ಯೂನುಸ ಚೌಗಲ, ಅರುಣ್ ಬುದ್ನಿ, ಸಂಜಯ್ ತೆಗ್ಗಿ, ಚಿದಾನಂದ ಹೊರಟ್ಟಿ, ಶ್ರೀಶೈಲ ಬೆಳಗಿ, ಗೌರಿ ಮೇಳಿ, ನಗರಸಭಾಧಿಕಾರಿಗಳು ಆದ ಬಾಬುರಾವ್ ಕಮತಗಿ, ಸುನೀಲ್ ಬಬಲಾದಿ, ಮಹಾವೀರ್ ದೈಗುಂಡ, ಮುಖೇಶ್ ಬನಹಟ್ಟಿ, ಶೋಭಾ ಹೊಸ್ಮನಿ, ಬಾಡಗಿ ಸೇರಿ ಮುಂತಾದವರು ಪಾಲ್ಗೊಂಡಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಈ ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.